ಮಡಿಕೇರಿ ಡಿವೈಎಸ್ಪಿ ಸೂರಜ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಹೋಂಸ್ಟೇ ಅಸೋಸಿಯೇಷನ್ ಸಭೆ ನಗರದ ಕ್ರಿಸ್ಟಲ್ ಕೋರ್ಟ್ ಸಭಾಂಗಣದಲ್ಲಿ ನಡೆಯಿತು. ಹೋಂಸ್ಟೇ ಮಾಲೀಕರು ಕಡ್ಡಾಯವಾಗಿ ಪಾಲಿಸಬೇಕಾದ ಮಾರ್ಗಸೂಚಿಗಳ ಬಗ್ಗೆ ಡಿವೈಎಸ್ಪಿ ಸೂರಜ್ ಮಾಹಿತಿ ನೀಡಿದರು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹೋಂಸ್ಟೇಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಸೂಚಿಸಿದರು. ಮಾಂದಲ್ಪಟ್ಟಿ ಜೀಪು ಚಾಲಕರು ಪಾಲಿಸಬೇಕಾದ ಕೆಲವೊಂದು ನಿಯಮಗಳ ಬಗ್ಗೆ ಮಡಿಕೇರಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮಾಹಿತಿ ನೀಡಿದರು. ಮಡಿಕೇರಿ, ನಂದಿಮೊಟ್ಟೆ ಮತ್ತು ಮಾಂದಲ್ಪಟ್ಟಿ ಪ್ರವೇಶ ದ್ವಾರದ ಬಳಿ ಜೀಪುಗಳು ಸರತಿ ಸಾಲಿನಲ್ಲೇ ಪ್ರವಾಸಿಗರನ್ನು ಕರೆದೊಯ್ಯಬೇಕು. ನೇರವಾಗಿ ಹೋಂಸ್ಟೇಗಳಿಂದ ಮಾಂದಲ್ಪಟ್ಟಿಗೆ ಪ್ರವಾಸಿಗರನ್ನು ಬಾಡಿಗೆಗೆ ಕರೆದುಕೊಂಡು ಹೋಗುವಂತಿಲ್ಲ. ಪ್ರವಾಸಿಗರು ತಮ್ಮ ಖಾಸಗಿ ವಾಹನಗಳಲ್ಲಿ ತೆರಳಲು ಯಾವುದೇ ಅಭ್ಯಂತರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾಲೂರು ಹತ್ರ ಇತ್ತು, ಅದೀಗ ವರ್ಕಾಗ್ತಾ ಇಲ್ಲ. ನಾವು ಯಾಕೆ ಇದನ್ನು ಮಾಡಿದ್ದೀವಿ ಅಂತಂದರೆ, ಅಲ್ಲಿ ಸರದಿಯಲ್ಲಿ ನಿಂತ್ಕೊಂಡು ಹೋಗ್ತಾರೆ, ತುಂಬ ಕಾಂಪ್ಲಿಕೇಶನ್ಸ್, ಹಲವು ಕೇಸ್ಗಳಾಗಿವೆ, ಅಲ್ಲಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇರೋದು ಕಾಣ್ಬರ್ತಾರೆ. ಸೊ ಆ ಉದ್ದೇಶಕ್ಕೆ ಜಿಲ್ಲಾಡಳಿತ ಮೀಟಿಂಗನ್ನು ಮಾಡಿ, ಫಾರೆಸ್ಟ್ ಇಲಾಖೆ, ಮಾನ್ಯ MLA ಸಾಹೇಬರು ಅವರೆಲ್ಲರ ಕೂಡ ಮೀಟಿಂಗ್ ಆದ ನಂತರ ಆಡಿಯೋ ನಂತರ ಅಲ್ಲಿಂದ ಆಡಿಯೋ ಸಭೆ ಕೂಡ ಇತ್ತು. ಮಾನ್ಯ ನಮ್ಮ DSP ಸರ್ ಕೂಡ ಅಟೆಂಡ್ ಆಗಿದ್ರು. ಬಿಟ್ಟು ಎಲ್ಲಿ ಸ್ಟ್ಯಾಂಡ್ ಇದೆ ಅಲ್ಲಿಂದನೇ ಹೋಗಬೇಕು. ಬುಕ್ಕಿಂಗಲ್ಲಿ ಹೋದರೆ ಅಲ್ಲಿ ಗಲಾಟೆಗಳಾಗ್ತವೆ, ಘರ್ಷಣೆಗಳಾಗ್ತವೆ. ಎರಡೂ ಕಡೆ ಸುಮಾರು 300-400ಕ್ಕಿಂತಲೂ ಕೂಡ ಹೆಚ್ಚು ಜೀಪ್ಗಳಿದ್ದಾವೆ. ಪ್ರತಿದಿನ ಇದೊಂದು ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಪ್ರವಾಸಿಗರಿಗೆ ಕೂಡ ತುಂಬ ತೊಂದರೆ ಆಗ್ತಿದೆ ಅದರಿಂದ. ಸೊ ಈ ಕಾರಣಕ್ಕೋಸ್ಕರವಾಗಿ ದಯವಿಟ್ಟು ಜೀಪ್ ಸ್ಟ್ಯಾಂಡ್ಗೆ ಕಳಿಸಿ ಅಲ್ಲಿ ಸರದಿಲೇ ಹೋಗ್ಬೇಕು ಅಂತ ನಾವು ಹೇಳಿದ್ದೀವಿ. ಆಮೇಲೆ ಆ ಫೇರ್ಗಳನ್ನು ಕೂಡ ನಿನ್ನೆ ಫಿಕ್ಸ್ ಮಾಡಿದ್ದಾರೆ. ಆ ಫೇರ್ಗಳನ್ನು RTO ಸರ್ ಅವರು ಅದನ್ನು ಡಿಸ್ಪ್ಲೇ ಮಾಡ್ತಾರೆ, ಪೇಪರ್ನಲ್ಲಿ ಕೂಡ ಅನೌನ್ಸ್ ಮಾಡ್ತಾರೆ. ಅವ್ರಿಗೆ ಹೇಳಿದ್ದೀವಿ ಏನು ಫೇರ್ಸ್ ಇದೆ ಅಷ್ಟೇ ತಗೋಬೇಕು ಅಂತೇಳಿ. ಇದನ್ನು ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಕೋಆಪರೇಟ್ ಮಾಡಬೇಕು ಅಂತ ನಾವು ಹೋಮ್ಸ್ಟೇ ಅಸೋಸಿಯೇಷನ್ ಅವರಿಗೆ, ಆಮೇಲೆ ಇಲ್ಲಿ ಬಂದಿರೋದೆಲ್ಲ ಮಾಲೀಕರಿಗೆ ನಾವು ಕೇಳ್ಕೊಳ್ತೀವಿ. ಸೊ ಇದರಿಂದ ತುಂಬ ಅಂದರೆ ಇದು ಫ್ರಿಕ್ಷನ್ಸ್ ಮಾಮೂಲಾಗಿ ನಡೀತಾನೆ ಇದೆ. ಆಲ್ಮೋಸ್ಟ್ ಈಗಲ್ಲ 2018 ಕೂಡ ಭಾಳಷ್ಟು ಫ್ರಿಕ್ಷನ್ಸ್ ಆಗಿದೆ, ಭಾಳಷ್ಟು ಅರ್ಜಿಗಳು ದಾಖಲಾಗಿದೆ, ಭಾಳಷ್ಟು ಪ್ರಕರಣಗಳು ದಾಖಲಾಗಿದೆ. ಇಲ್ಲ, ಪರ್ಸನಲ್ ವೆಹಿಕಲ್ ಹೋಗ್ಬೋದು. ಪರ್ಸನಲ್ ವೆಹಿಕಲ್ನ ಯಾರು ತಡೆ ಮಾಡೋದಿಲ್ಲ. ನಾನು ಅಲ್ಲಿ ಗಂಟ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗ್ಬೋದು. ಅದನ್ನ ತಡೆದು ನಾನು ಇಲ್ಲಿ ಬಿಡಲ್ಲ ಅಂತೇಳಿ ಅವ್ರು ಯಾರು ಹೇಳೋದಿಲ್ಲ. ಎಲ್ಲಿ ಗಂಟ ಮಾಂದಲ್ಪಟ್ಟಿ ಗಂಟ ಅದು ರಸ್ತೆ ಹೆಂಗಿದೆ ಅಂತ ಗೊತ್ತಿಲ್ಲ. ಪರ್ಸನಲ್ ವೆಹಿಕಲ್ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಯಾರು ಅವ್ರನ್ನ ತಡೆ ಮಾಡೋ ಅರ್ಥ ಹಾಕೋದಿಲ್ಲ. ಸಂಬಂಧಪಟ್ಟ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ. ಯಾವುದೇ ಹೋಮ್ ಸ್ಟೇಯಿಂದ ಅವ್ರನ್ನ ಇದು ಮಾಡಿ ಎಂಗೇಜ್ ಮಾಡಿಕೊಂಡು ಹೋಗೋದಿಲ್ಲ. ದಯವಿಟ್ಟು ನೀವು ಎಂಕರೇಜ್ ಮಾಡಬೇಡಿ. ನೀವು ಬೇಕಾದ್ರೆ ಜೀಪ್ ಸ್ಟ್ಯಾಂಡ್ ಅಂತ ಬಿಡಿ, ಜೀಪ್ ಸ್ಟ್ಯಾಂಡ್ ಅವ್ರು ಹೋಗಿ, ಅಥವಾ ಅವರೇ ಪ್ರೈವೇಟ್ ವೆಹಿಕಲ್ ಯಾರು ಬಂದಿದ್ರೆ ಅವ್ರು ಹೋಗ್ತಾರ ಹೋಗ್ಲಿ. ಸೊ ನಿಮ್ಮಿಂದ ಬಾಡಿಗೆ ಕರ್ಕೊಂಡು ಹೋಗ್ತಾ ವ್ಯವಸ್ಥೆ ಬೇಡ. ಸೊ ಅದನ್ನು ಎಂಕರೇಜ್ ಮಾಡಬೇಡಿ ದಯವಿಟ್ಟು. ತುಂಬ ಸಮಸ್ಯೆಗಳಾಗ್ತಾ ಇದೆ, ಬೇಡ. ಇದೇ ಸಮಸ್ಯೆ ನಾವು ರೆಸಾರ್ಟ್ ಅವ್ರಿಗೆ ಕೂಡ ಹೇಳಿದ್ದೀವಿ, ನಿಮ್ಮಲ್ಲಿಂದ ಕೂಡ ಬರಬಾರ್ದು ಅಂತ ಹೇಳಿ. ನೀವು ಬೇಕಾದ್ರೆ ಜೀಪ್ ಸ್ಟ್ಯಾಂಡ್ ಅಂತ ಬಿಟ್ಕೊಡಿ, ಅವ್ರು ಬೇಕಾದ್ರೆ ಅಲ್ಲಿ ಹೋಗಿ. ಇಲ್ವಾ ಅವ್ರು ಬೇರೆ ಏನೋ ಬಂದಿದ್ರೆ ನನ್ನ ಬೇಕಾದ್ರೂ ನಾನೇ ಹೋಗ್ಲಿ, ಅದನ್ನು ಯಾರು ಹೋಗಿಲ್ಲ. ಅದು ಸಹ ಈಗ ನೋಡಿ, ಎಲ್ಲೋ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ನಾವು ಟ್ಯಾಕ್ಸ್ ಕಟ್ತೀವಿ, ಎಲ್ಲಿಗೆ ಹೋಗ್ಬೇಕಾದ್ರೂ ಹೋಗ್ಬೋದು. ಸ್ಥಳೀಯವಾಗಿ ಪ್ರಾಬ್ಲಮ್ ಇದೆ, ಸ್ಥಳೀಯ ಪ್ರಾಬ್ಲಮ್ ಇದೆ. ಸೊ ನಾವು ಸ್ಥಳೀಯವಾಗಿ ಕೂಡ ಪ್ರಾಬ್ಲಮ್ನ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನಗಳನ್ನ ಮಾಡಬೇಕು. ಅದೇನು ಸಣ್ಣ ಪ್ರಾಬ್ಲಮ್ ಅಲ್ಲ. ಅಟೆಂಪ್ಟ್ ಮಾಡೋ ಕೇಸ್ಗಳು ಕೂಡ ಆಗಿದ್ದಾವೆ. ದಯವಿಟ್ಟು ಯಾರು ಪ್ರಾಣ ಕಳ್ಕೊಳ್ಬಾರದು ಅನ್ನೋ ಉದ್ದೇಶಕ್ಕೆ ನಾವು ಹೇಳಿದಾಗ ಯಾರು ಅಲ್ಲ. ಪ್ರವಾಸಿಗರಿಗೂ ಬೇಕಾದ್ರೆ ಹಾನಿ ಆಗ್ಬೋದು, ನಾಳೆ ಮತ್ತೆ ಪುನಃ ಕೆಟ್ಟ ಹೆಸರು ಬರುತ್ತೆ. ಜೀಪ್ನವರಿಗೆ ಇದಾಗ್ಬೋದು, ಅಥವಾ ಟ್ಯಾಕ್ಸಿಯವರಿಗೆ ಆಗ್ಬೋದು, ಅಥವಾ ಪ್ರವಾಸಿಗರಿಗೆ ಆಗ್ಬೋದು, ಸ್ಥಳೀಯರಿಗೆ ಆಗ್ಬೋದು. ಈ ಥರ ಎಲ್ಲ ಸಮಸ್ಯೆಗಳಿದೆ. ಲೋಕಲ್ ಕಂಪನಿಗಳು ತುಂಬ ಇದೆ. ಊರಿನವ್ರ ಸಮಸ್ಯೆ ಕೂಡ ಅಲ್ಲಿ ಇದೆ. ಸೊ ಏನೋ ಪ್ರವಾಸಿ ತಾಣ ಇದೆ, ಆ ಪ್ರವಾಸಿ ನಾವು ಬರ್ತಡೆ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಪ್ರವಾಸಿಗರಿಗೆ ಅನ್ಯಾಯ ಆಗುತ್ತೆ. ನಮ್ಮಲ್ಲಿ ಇರೋದು ಒಂದು ಪ್ರವಾಸಿ ತಾಣ, ಆಮೇಲೆ ಚಟುವಟಿಕೆ ಕೂಡ ಜನರಿಗೆ ಆದಾಯ ಕೂಡ ಬರುತ್ತೆ. ಅದು ಸ್ಟಾಪ್ ಆಗಬಾರ್ದು MLA ಅವರು ಮೀಟಿಂಗ್ ಮಾಡಿ ಸದುದ್ದೇಶದಿಂದ ಮಾಡಿದ್ದಾರೆ. ಅದನ್ನು ನೀವೆಲ್ಲ ಸಹಕಾರ ಇದ್ರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಅದೇ ರೀತಿಯಾಗಿ ಪ್ರವಾಸಿಗರಿಗೆ ನೀವು ಸರ್ವಿಸ್ ಕೊಡಲಿಕ್ಕೂ ಸಾಧ್ಯ ಆಗುತ್ತೆ. ದಯವಿಟ್ಟು ಅವರು ಹೆಚ್ಚಿಗೆ ಮಾತ್ರ ಯಾರಿಗೂ ಅವಕಾಶ ಮಾಡಿಕೊಡೋದಿಲ್ಲ. ಈಗ ನಾನು ಸ್ವಲ್ಪ ವೈಟ್ ಬೋರ್ಡ್ ತಗೊಂಡು ನಾನು ಹೋಗ್ತೀನಿ ಮನೆಗೆ, ಅದು ನನ್ನ ಜವಾಬ್ದಾರಿ. ನಾನು ಅಲ್ಲಿಂದ ಹೋಗ್ತೀನೋ, ಗಾಡಿ ರಿಪೇರಿ ಮಾಡಿಕೊಡ್ತೀನೋ, ಗಾಡಿ ಅರ್ಧದಲ್ಲಿ ಇರುತ್ತೋ ಅಥವಾ ರೋಡ್ ಬರ್ತೀನೋ, ಅದು ನನ್ನ ಬೇಸ್. ಬಟ್ ನೀವು ಯಾವುದೇ ಎಂಗೇಜ್ ತೆಗೆದುಕೊಂಡು ಅಲ್ಲಿಂದ ಕಳಿಸ್ಕೊಳ್ಳಿಕ್ಕೆ ಹೋಗಬೇಡಿ, ದಯವಿಟ್ಟು ಕಳಿಸ್ಬೇಡಿ ಪ್ಲೀಸ್.
ಪ್ರವಾಸೋದ್ಯಮ ಇಲಾಖೆಯ ಸಮಾಲೋಚಕ ಜತಿನ್ ಮಾತನಾಡಿ, ಮಡಿಕೇರಿ ನಗರ ಹಾಗೂ ಗ್ರಾಮಾಂತರ ವ್ಯಾಪ್ತಿಯ ಹೋಂಸ್ಟೇ ಮಾಲೀಕರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿದ್ರು. ಹೋಂಸ್ಟೇಗಳಲ್ಲಿ ಸಿಸಿಟಿವಿ ಕಡ್ಡಾಯವಾಗಿ ಅಳವಡಿಸಬೇಕು. ಪ್ರವಾಸಿಗರ ಅಭಿಪ್ರಾಯ ಮತ್ತು ದೂರು ದಾಖಲಾತಿ ಪುಸ್ತಕ ಇರಬೇಕು. ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಮೊಬೈಲ್ ನೆಟ್ವರ್ಕ್ ದುರ್ಬಲವಾಗಿದ್ರೆ ವೈಫೈ ಅಥವಾ ಲ್ಯಾಂಡ್ಲೈನ್ ಸೌಲಭ್ಯ ಒದಗಿಸಬೇಕು. ಟೈಮ್ ಶೇರ್ ಆಧಾರದಲ್ಲಿ ಕೊಠಡಿಗಳನ್ನು ಬಾಡಿಗೆಗೆ ನೀಡಬಾರದು. ಪ್ರವಾಸಿಗರ ವಾಹನ ಸಂಖ್ಯೆ, ವಿಳಾಸ, ಚೆಕ್ ಇನ್ ಮತ್ತು ಚೆಕ್ಔಟ್ ಸಮಯ ದಾಖಲಿಸಿಕೊಳ್ಳಬೇಕೆಂದು ನಿರ್ದೇಶನ ನೀಡಿದರು. ವೆಬ್ಸೈಟ್ಗೆ ಲಾಗಿನ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡಿ ಅಪ್ಲೈ ಫಾರ್ ಬ್ರೇಕ್ಫಾಸ್ಟ್ ಆರ್ ಅಪ್ಲೈ ಫಾರ್ ಹೋಮ್ ಸ್ಟೇ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ. ಅಲ್ಲಿ ಅಪ್ಲೈ ಮಾಡಿ ಆನ್ಲೈನಲ್ಲಿ. ಯು ಜಸ್ಟ್ ನೀಡ್ ಟು ಪುಟ್ ನಿಮ್ಮ GPS ಫೋಟೋಸ್ ಹಾಕಬೇಕು. ನಿಮ್ಮ ಹೋಮ್ ಸ್ಟೇದು ರೂಮ್ಸ್ ಎಷ್ಟಿದೆ ಅದರ GPS ಫೋಟೋ, ಫ್ರಂಟ್ ವ್ಯೂ ಫೋಟೋ ಮತ್ತು ಬಾತ್ರೂಮ್ ಫೋಟೋ ಹಾಕಿ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿ. ವಿತಿನ್ 15 to 17 ಡೇಸ್ ನಾವು ಫೈಲ್ ಕ್ಲಿಯರ್ ಮಾಡ್ತೇವೆ. ಸೆಕೆಂಡ್ ಬಂದು 1 to 6 ರೂಮ್ಸ್ ನಿಮಗೆ ಅವೈಲೇಬಲ್ ಇದೆ, ಅಷ್ಟು ನೀವು ರೆಂಟ್ ಔಟ್ ಮಾಡ್ಬೋದು. ಒಂದು ರೂಮಲ್ಲಿ 2 to 3 ಬೆಡ್ ಇಸ್ ದ ಮ್ಯಾಕ್ಸಿಮಮ್. ಡಾರ್ಮೆಟ್ರಿ ಮತ್ತು ಬಂಕರ್ ಬೆಡ್ಡಿಗೆ ಜಾಸ್ತಿ ಅವಕಾಶ ಕೊಡಬೇಡಿ, ನಮ್ಮಲ್ಲಿ ಅದಕ್ಕೆ ಪ್ರೊವಿಷನ್ ಇಲ್ಲ. ನೆಕ್ಸ್ಟ್ ರೂಮ್ಸ್ ನಿಮ್ಮ ಹೋಮ್ ಸ್ಟೇಯಲ್ಲಿದೆ, ನಿಮ್ಮ ಸರ್ವೆ ನಂಬರ್ ಏನಿದೆ ಆ ಸರ್ವೆ ನಂಬರಲ್ಲಿ ರೂಮ್ಸ್ ಇರಬೇಕು. ಮತ್ತು ಸಪ್ರೇಟ್ ಬಿಲ್ಡಿಂಗ್ ಇದ್ರೂ ತೊಂದರೆ ಇಲ್ಲ, ಬಟ್ ನಿಮ್ಮ ಸರ್ವೆ ನಂಬರಲ್ಲಿ ಇರಬೇಕು. ನೀವು ಒಂದು ಸರ್ವೆ ನಂಬರ್ ಇರೋ ಇನ್ನೊಂದು ಸರ್ವೆ ಹೋಮ್ ಸ್ಟೇ ಇದೆ, ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಎಲ್ಲ ರೂಮ್ಸ್ಗೂ ವಾಶ್ರೂಮ್ ಇದ್ರೆ ಇನ್ನೂ ಬೆಟರ್. 2-3 ರೂಮಿಗೆ ಒಂದೇ ವಾಶ್ರೂಮ್ ಇದೆ, ಇಟ್ಸ್ ವೆರಿ ಅನ್ಕಂಫರ್ಟೇಬಲ್. ತುಂಬ ಹೈಜಿನಿಗೂ ಪ್ರಾಬ್ಲಮ್ ಆಗುತ್ತೆ. ನಾವು ಹೋದಲ್ಲಿ 2 ರೂಮ್ ವಾಶ್ರೂಮ್ ಮತ್ತು ಅದಕ್ಕೆ ಗೀಸರ್ ಒಳಗಡೆ ತುಂಬ ಕಷ್ಟ, ಹೊರಗಡೆನೇ ಇಡಿ. ಸೊ ನಾವು ಇದನ್ನು ಕ್ಯಾನ್ಸಲ್ ಮಾಡಿದ್ರು ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಎಲೆಕ್ಟ್ರಿಸಿಟಿ ಇಲ್ಲ, ಫೈರ್ ಪ್ರಾಬ್ಲಮ್ ಇಲ್ಲ, ಲೇಬರ್ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಪೈಪ್ಲೈನ್ ಮೇಡಮ್ ಈ ಥರ ಸಪ್ರೇಟಾಗಿ ಇನ್ಸ್ಟಾಲ್ ಮಾಡಿ. ನಿಮಗೂ ಬೆಟರ್ ಆ್ಯಸ್ ವೆಲ್ ಆಸ್ ಫಾರ್ ದ ಡಿಪಾರ್ಟ್ಮೆಂಟ್ ಆಲ್ಸೋ ಇಟ್ಸ್ ವೆಲ್ ಬೆಟರ್. ರೂಮ್ನ ಯಾವುದೇ ಕಾರಣಕ್ಕೂ ಟೈಮ್ ಶೇರ್ ಬೇಸಿಸಲ್ಲಿ ಕೊಡಬೇಡಿ. 2 ಗಂಟೆಗೆ, 3 ಗಂಟೆಗೆ, 4 ಗಂಟೆಗೆ ಕೊಡಬೇಡಿ. ಅಟ್ಲೀಸ್ಟ್ ಫಾರ್ 1 ನೈಟ್ ಕೊಡಿ. ಅದನ್ನು ರಿಜಿಸ್ಟರ್ ಬುಕ್ಕಲ್ಲಿ ರಿಜಿಸ್ಟರ್ ಮಾಡಿ. ಯಾರು ಬಂದರು, ಎಲ್ಲಿಂದ ಬಂದರು, ಎಷ್ಟು ದಿನ ಇದ್ದರು, ಈವನ್ ದ ಆಧಾರ್ ಕಾರ್ಡ್ ನಂಬರ್ ಆ್ಯಂಡ್ ದ ವೆಹಿಕಲ್ ನಂಬರ್, ವೆರಿ ವೆರಿ ಇಂಪಾರ್ಟೆಂಟ್. ನಮಗೂ ಈಸಿ ಟು ಫೈಂಡ್ ಔಟ್. ನಿಮ್ಮ ಹೋಮ್ ಸ್ಟೇಲಿ ಏನು ಫೆಸಿಲಿಟಿ ಇದೆ, ಎಷ್ಟು ಚಾರ್ಜ್ ಮಾಡ್ತೀರಾ, ಅದನ್ನು ನೀಟಾಗಿ ಅವ್ರಿಗೆ ಡಿಸ್ಪ್ಲೇ ಮಾಡಿ. ಪ್ರೈಸ್ ಬ್ರೇಕ್ಫಾಸ್ಟ್ನ ಕಾಂಪ್ಲಿಮೆಂಟ್ರಿ ಕೊಡಿ. ನಿಮ್ಮ ಇದರಲ್ಲಿ ಮ್ಯಾಂಡೇಟರಿ ಆಗಿ ಬ್ರೇಕ್ಫಾಸ್ಟ್ನ ಕೊಡಿ. ಲಂಚ್ ಆರ್ ಡಿನ್ನರ್ ಆನ್ ಅಡಿಷನಲ್ ಕಾಸ್ಟ್ ಯು ಕ್ಯಾನ್ ಚಾರ್ಜ್, ಬಟ್ ರೀಸನೇಬಲ್ ಆಗಿರಲಿ. ಸೇಮ್ ಕ್ವಾಲಿಟಿ, ಹೈಜಿನಿಕ್ ಪ್ಲೀಸ್ ಫಾಲೋ ಮಾಡಿ ಎಲ್ಲರೂ. CCTV ಸೇಮ್ ಥಿಂಗ್. ಗೆಸ್ಟ್ ರಿಜಿಸ್ಟರ್ ಬುಕ್ ಮತ್ತು ಒಂದು ಕಂಪ್ಲೇಂಟ್ ಟೇಕನ್. ಅವ್ರೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಈ ಥರ ಸೇರಿರಲಿಲ್ಲ, ಇದು ಸರಿ ಇತ್ತು, ಸೊ ಅದನ್ನು ಏನು ಆ್ಯಕ್ಷನ್ ನೀವು ತಗೊಂಡಿರೋ ಅಂತ ರಿಜಿಸ್ಟರ್ ಬುಕ್ ಮೇಂಟೈನ್ ಮಾಡಿ. ಸೊ ಅದು ನೀವು ಮಾಡಿದ್ರೇ ಇಟ್ ವಿಲ್ ಬಿ ಅನ್ ಎಕ್ಸಾಂಪಲ್ ಫಾರ್ ಅದರ್ ಪೀಪಲ್ ಆಲ್ಸೋ. ಅಕ್ಕಪಕ್ಕ ನೇಬರಿಗೆ ಡಿಸ್ಟರ್ಬ್ ಮಾಡಬೇಡಿ. 9:30, 10 o'clock ನಿಮ್ಮ ಬಾನ್ ಫೈರ್ ಏನಿದೆ, ಇಲ್ಲ ನಿಮ್ಮ ಮ್ಯೂಸಿಕ್ ಏನಿದೆ, ಇಲ್ಲ ಮ್ಯೂಸಿಕಲ್ ಚೇರ್ ಏನಿದೆ, 9:30, 10 o'clock ಕ್ಲೋಸ್ ಮಾಡಿ. ಇದೇ ಸಂದರ್ಭ ಹೋಂಸ್ಟೇ ಮಾಲೀಕರು ಅನಧಿಕೃತ ಹೋಂಸ್ಟೇಗಳ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆಗ್ರಹಿಸಿದರು. ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ವಿವಿಧ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. The re-registration is very easy as the tourist department is accountable also. But then in the month of April, it was time for the re-registration of our homestay. So it took 3 weeks for the documents to be verified. Let me tell you one more thing. The document was submitted in the month of April. Right? And for some reason, one of the document, which is basically the residential proof, was not submitted. Aren't you guys accountable to come and inform us that this document is not there? I was responsible enough. I called, told the document is verified. I called again, told the document is rejected. I called again and I got to know that one of the document is missed. And it led to 3 weeks. 3 weeks of
a lot of time to get it done. So what would you like to say about this? Then you guys, one thing that the whole nation follows is three things: responsibility, authority, and accountability. Don't you feel the accountability from your side is completely not used properly? Checklist. ಅಪ್ಲಿಕೇಶನ್ ತಗೊಂಡಾಗ ಚೆಕ್ ಲಿಸ್ಟಲ್ಲಿ ನಾವು ಮೆನ್ಷನ್ ಮಾಡಿರ್ತೇವೆ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಟು ಬಿ ಗಿವನ್ ಅಂತ ಹೇಳಿ ಸೊ ದ್ಯಾಟ್ ಯು ಹ್ಯಾವ್ ಟು ಹೋಮ್ ಸ್ಟೇಗಳಿದ್ದಾವೆ ಅದು ಬೇಗ ಅದಕ್ಕೆ ಅದರ ಬಗ್ಗೆ ಕಾಳಜಿ ತಗೊಳ್ಳಿ. ಆರಕ್ಷಕರು ಇವರು ಸೇರಬೇಕು ಅಂತ ನನ್ನ ಒಂದು ಅನಿಸಿಕೆ ಸರ್. ಮತ್ತೆ ಅದರ ಬಗ್ಗೆ ಪುನಃ ಬ್ರೋಕರ್ಸ್ಗಳು ಆರಾಮಾಗಿ ಕೂತಿದ್ದಾರೆ. ವೇದಿಕೆಯಲ್ಲಿ ಹೋಮ್ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷೆ ಮೋಂತಿ ಗಣೇಶ್, ಉಪಾಧ್ಯಕ್ಷ ಅಂಬೇಕಲ್ ನವೀನ್ ಕುಶಾಲಪ್ಪ, ಮಡಿಕೇರಿ ಗ್ರಾಮಾಂತರ ಠಾಣಾ ಎಸ್ಐ ಗೋಪಾಲ್, ನಗರ ಠಾಣಾಧಿಕಾರಿ ಅನ್ನಪೂರ್ಣ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.